ಸೂರ್ಯನು ಉತ್ತರದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ತಪ್ಪು ತಪ್ಪು. ಅವನು ಎಲ್ಲಾರು ಹುಟ್ಲಿ ಎಲ್ಲಾರು ಮುಳುಗ್ಲಿ, ನೀನು ಏನಿಲ್ಲಪ್ಪ. ಗೋಲಿ ಕೊಂಡಿದ್ಯಾ? ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದು. ಚಿಕ್ಕ ಹುಡುಗರು ಯಾಕೆ ಆಡಬೇಕು, ನಾ ಯಾಕೆ ಆಡಬಾರ್ದು? ಅಮ್ಮ ನೀವಾ? ಗುಡ್ ಮಾರ್ನಿಂಗ್ ಅಮ್ಮ, ನಮಸ್ಕಾರ ಅಮ್ಮ, ಅಡ್ಬಿದ್ದಮ್ಮ. ಅಯ್ಯೋ ಏನ್ ಮಾಡೋದು? ಲೇ ಪಾಪು 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 ಬೇಗ ಬಾರೆ. ವಾಟ್ ವಿಜು? ಇವಳು ಪಾಪು ಅಂತ ನಮ್ಮ ಹೆಂಗಸರು. ನಮಸ್ಕಾರ. ಇವರು ನಮ್ಮ ಸಾಹೇಬ್ರು, ಕಮಿಷನರ್ ಮಗಳು. ಸೇಡ್ ಆಗ್ತಾವನೆ. ಇವನು ನನ್ ಕಳ್ಳನ್ ಮಗ. ಯು ಸ್ಕೌಂಡಲ್, ಯು ಸ್ಟುಪಿಡ್. ಅಪ್ಪ ಯಾರನ್ನಪ್ಪ ಸ್ಟುಪಿಡ್ ಅಂದಿದ್ದು? ಲೋಫರ್, ಮುಚ್ಚೋ ಬಾಯ್ನ. ಮೈ ಸನ್. ಯು ಚೀಟ್. ಇಲ್ಲಿ ನೋಡಮ್ಮ, ನೀನು ಕಮಿಷನರ್ ಮಗಳೇ ಇರಬಹುದು, ಇಂಗ್ಲಿಷ್ ಓದಿರಬಹುದು. ಒಬ್ಬ ತಾಳಿ ಕಟ್ಟಿರೋ ಹೆಂಡತಿ ಮುಂದೆ ಗಂಡನ ಹೀಗ ಬೈಯೋದು, ಅದು ಇಂಗ್ಲಿಷ್ ನಲ್ಲಿ. ಈವನ್ ಐ ಆಲ್ಸೋ ಕಮಿಂಗ್ ಇಂಗ್ಲಿಷ್. ವಾಟ್ ವಿಜು? ಎಸ್ ಎಸ್, ನೈಟ್ ಸ್ಕೂಲ್ ಗೋಯಿಂಗ್. ಎಸ್ ಎಸ್, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಐ ನೋ ದಟ್. ಇಂಥ ಅಯೋಗ್ಯರಿಗೆ ಹೇಗೆ ರೆಸ್ಪೆಕ್ಟ್ ನ ಕೊಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ವಿಜು, ವಾಟ್ ನಾನ್ಸೆನ್ಸ್ ಶಿ ಟಾಕಿಂಗ್? ಶಿ ಇಸ್ ಟಾಕಿಂಗ್ ಕರೆಕ್ಟ್ ನಾನ್ಸೆನ್ಸ್ ಆಫ್ ಆಫ್ರಿಕಾ. ಆದ್ರೆ ಅವ್ರು ಯಾಕೆ ಮಾತಾಡ್ತಾವ್ರ ನಮ್ಮ ತಾಯಣ್ಣಿಗೆ ಅರ್ಥ ಆಗ್ತಾ ಇಲ್ಲ. ಪಾಪ, ಏನು ಅರ್ಥ ಆಗಿಲ್ವಾ? ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೀತಿಯಿಂದ ನನ್ ಗೋಲ್ಡ್ ಚೈನ್ ನಿನಗೆ ಕೊಟ್ಟೆ, ಅದನ್ನ ತಗೊಂಡೆ, ಆಗ್ಲೂ ಅರ್ಥ ಆಗಿಲ್ವಾ? ಅವತ್ತು ಖಾದಿ ಬೋರ್ಡ್ ಚೇರ್ಮನ್ ಅರೆಸ್ಟ್ ಮಾಡಿದಾಗ ಪಬ್ಲಿಕ್ ರೋಡ್ ಅಲ್ಲಿ ಎಲ್ಲರ ಮುಂದೆ ಐ ಲವ್ ಯು ಅಂತ ಹೇಳಿದ್ನಲ್ಲ, ಕಣ್ಣು ಹೊಡೆದ್ನಲ್ಲ, ಆಗ್ಲೂ ನಿನಗೆ ಅರ್ಥ ಆಗಿಲ್ವಾ? ಅಯ್ಯೋ ಕಣ್ಣು. ಕಣ್ಣೆತ್ತು ನೋಡಿಲ್ಲ ಕಣೆ ಮೇಡಮ್. ನಾನು ಬರೀ ಕಣ್ಣೋಡ್ದ ಇಲ್ಲ ಬೇರೆ ಏನಾದ್ರೂ? ನೋಡು, ನಾನು ಮಾಡರ್ನ್ ಹುಡುಗಿ ಇರಬಹುದು, ಆದ್ರೆ ಇಂಥ ವಿಷಯದಲ್ಲಿ ಯಾವತ್ತೂ ಹದ್ದ ಮೇಲೆ ನಡೆದವಳಲ್ಲ. ಐ ಹ್ಯಾವ್ ಗಾಟ್ ಮೈ ಓನ್ ಲಿಮಿಟ್ಸ್. ನಿನ್ನಂಥ ಮೋಸಗಾರಳಲ್ಲ. ನೋಡಿ ಮೇಡಮ್, ಮದ್ವೆ ಆಗಿದೆ, ಒಂದ್ ಮಗು ಇದೆ, ಕಟ್ ಮಸ್ತಾದ ಹೆಂಡತಿ ಇದ್ದಾಳೆ. ಇಷ್ಟೆಲ್ಲ ಇದ್ರು ಕಮಿಷನರ್ ಮಗಳು ಬೇಕಾ ನಿನ್ಗೆ? ಪಾಪು, ಅವ್ರು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾತಾಡ್ತಾ ಇದಾರೆ ಅಂದ್ಮೇಲೆ ಅವ್ರ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್ ಎಸ್, ಚೂರ್ ಅಂಡರ್ಸ್ಟ್ಯಾಂಡಿಂಗ್. ಈಗ್ಲೂ ನಾನು ನಿಜ ಹೇಳಿಲ್ಲ ಅಂದ್ರೆ ನನ್ನ ಊಟ ಈ ಮನೇಲಲ್ಲ, ಮತ್ತೆ ಸೆಂಟ್ರಲ್ ಜೈಲಲ್ಲಿ ತಟ್ಟೆ ಇಟ್ಕೊಂಡು ಮುದ್ದೆಗೆ ವೇಟಿಂಗು. ಬೇಡ ಬೇಡ, ಎಲ್ಲ ಹೇಳ್ಬಿಡಿ. ಮೇಡಮ್, ಇಷ್ಟೊತ್ತು ನೀವು ನನ್ನ ಎರ್ರಾ ಬಿರಿ ಬೈದ್ರಿ ಸರಿನೇ. ನೀವ್ ಹೇಳಿದ್ ಒಂದೊಂದು ಪಾಯಿಂಟು ಕೆರ ತಗೊಂಡ್ ರಪ ರಪ ಅಂತ ಹೊಡೆದಂಗಿತ್ತು, ಅದು ಸರಿನೇ. ಆದ್ರೆ ನಿಮ್ಮನ್ನ ಪ್ರೀತಿಸಿ ಮೋಸ ಮಾಡಿದ್ದು ನಾನಲ್ಲ, ಬೇರೆ. ಓಹೋ, ತಾಳಿ ಕಟ್ಟಿದ ಹೆಂಡತಿ ನಂಬಿಸೋದಕ್ಕೆ ಇದೊಂದು ಹೊಸ ನಾಟಕನಾ? ಇವತ್ತೇ ಲಾಸ್ಟ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನನಗ್ ಮೋಸ ಮಾಡಿದ ಹಾಗೆ ಇನ್ಯಾರಿಗಾದ್ರೂ ಮಾಡಿದ್ರೆ? ಮೇಡಮ್ ಮೇಡಮ್, ಸತ್ಯವಾಗಿ ಹೇಳ್ತೀನಿ, ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ನಂತರ ಇನ್ನೊಬ್ಬ ಇದ್ದಾನೆ, ಇದಕ್ಕೆಲ್ಲ ಕಾರಣ ಅವನೇ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಮೇಡಮ್. ನೋಡಿದ್ರೆ ಅವನು ದೊಡ್ಡ ಕ್ರಿಮಿನಲ್ಲೇ ಇರಬೇಕು. ಬರೀ ಕ್ರಿಮಿನಲ್ ಅಲ್ಲ, ಬಿಟ್ರೆ ಕ್ರಿಮಿನಲ್ ಸಂಘ ಪ್ರೆಸಿಡೆಂಟ್ ಕೂಡ ಆಗ್ಬಿಡ್ತಾನೆ. ನೋಡಿ, ನಂತರ ಇನ್ನೊಬ್ಬ ಇದ್ದಾನೆ ಅಂದ್ರೆ ಪೊಲೀಸ್ನವ್ರು ನಂಬೋದಿಲ್ಲ. ಅವನ ನಾವೇ ಹಿಡ್ಕೊಂಡು ಹೋಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು. ಅಷ್ಟೇ ಅಲ್ಲ, ನನ್ನ ನಂಬಿಸಿ ಮೋಸ ಮಾಡಿದವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ತಕ್ಕ ಶಿಕ್ಷೆ ಕೊಡಿಸ್ಬೇಕು. ಡೆಫಿನೆಟ್ ಆಗಿ. ಇವತ್ತು ಮೂನ್ ಲೈಟ್ ಕ್ಲಬ್ ನಲ್ಲಿ ನನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದಾನೆ. ನನಗೋಸ್ಕರ ಅವನು ಬಂದೇ ಬರ್ತಾನೆ. ಒಂದ್ ನಿಮಿಷ, ಈಗ್ಲಾದ್ರೂ ಅರ್ಥ ಆಯ್ತಲ್ಲ ನನ್ ಗಂಡ ನಿರ್ದೋಷಿ ಅಂತ. ನೋಡಿ, ನೀವೇ ಆಗ್ಲೇ ಹೇಳಿದ್ರಲ್ಲ ಅವನು ದೊಡ್ಡ ಕ್ರಿಮಿನಲ್ ಅಂತ. ಅಲ್ಲಿಗೆ ನೀವೊಬ್ರೇ ಹೋಗ್ಬಾರ್ದು, ಅರ್ಥ ಆಯ್ತಾ? ಇವ್ರ ಜೊತೆ ಕರ್ಕೊಂಡು ಹೋಗಿ. ಆದ್ರೆ ಇವರು ಅವನ ರೂಪದಲ್ಲಿ ಒಂದೇ ತರ ಇದಾರಲ್ಲ. ನೋ, ನನಗೆ ಕನ್ಫ್ಯೂಸ್ ಆಗುತ್ತಲ್ವಾ? ಯು ಡೋಂಟ್ ವರಿ, ಮೈ ಪತಿ ಈಸ್ ನಾಟ್ ಕಮಿಂಗ್ ಇನ್ ದಿಸ್ ಡ್ರೆಸ್. ಅಲ್ವಾ ವಿಜು? ಯಾ ಯಾ, ಎಸ್.